ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮ್ಯಾಂಗೋ ಐಸ್ ಕ್ರೀಮ್. ಇದನ್ನು ನಾನು 3 ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ನಮಗೆ ಮಾರ್ಕೆಟಲ್ಲಿ ಸಿಗೋ ಐಸ್ ಕ್ರೀಮ್ ಥರನೇ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿದರೆ ಹೊರಗಡೆಯಿಂದ ತಂದು ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡದೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಮಿಕ್ಸರ್ ಜಾರನ್ನು ತಗೊಂಡಿದ್ದೇನೆ. ಇದರಲ್ಲಿ ನಾನು ಒಂದು ಮಾವಿನ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗೆದು ಇದನ್ನು ಈ ರೀತಿ ಕಟ್ ಮಾಡಿ ನಾನು ಇದರಲ್ಲೇ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಈ ಐಸ್ ಕ್ರೀಮ್ನ 2 ಮಾವಿನ ಹಣ್ಣು ಬಳಸ್ಕೊಂಡು ಮಾಡ್ತಾ ಇದ್ದೇನೆ. ನೀವು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಐಸ್ ಕ್ರೀಮಿಗೆ ತುಂಬ ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನು ತಗೊಳ್ಳಿ, ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು 2 ಏಲಕ್ಕಿನ ಕೂಡ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೇನೆ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಪಕ್ಕದಲ್ಲಿ ತೆಗೆದಿಟ್ಟಿದ್ದೇನೆ. ಒಂದು ಬೌಲನ್ನು ತಗೊಂಡು ಇದರಲ್ಲಿ ನಾನು ಅಮೂಲ್ ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೇನೆ. ನೀವು ಇದು ಇಲ್ಲ ಅಂದರೆ ಫ್ರೆಶ್ ಕ್ರೀಮನ್ನು ಬೇಕಾದರೂ ತೊಗೊಳ್ಬೋದು. ಇದನ್ನು ನಾನು ವಿಸ್ಕರ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಚಿಲ್ಡ್ ಆಗಿರೋ ವಿಪ್ಪಿಂಗ್ ಕ್ರೀಮನ್ನು ತೊಗೊಳ್ಬೇಕು, ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಈ ಮ್ಯಾಂಗೋ ಪ್ಯೂರಿನ ಕೂಡ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ನಾನಿಲ್ಲಿ 4ರಿಂದ 5 ಸ್ಪೂನ್ ಆಗುವಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಂಡಿದ್ದೇನೆ. ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ನಾವು ಸಕ್ಕರೆನ ಪೌಡರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಈ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋದ್ರಿಂದ ನಮ್ಮದು ಈ ಐಸ್ ಕ್ರೀಮು ತುಂಬ ಕ್ರೀಮಿನೆಸ್ ಆಗಿ ಇರುತ್ತೆ. ಹಾಗಾಗಿ ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಿದ್ದೇನೆ. ಇದನ್ನು ಈಗ ಅದೇ ವಿಸ್ಕರ್ನಿಂದ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಇವಾಗ ಕಟ್ ಮಾಡಿಟ್ಟಿರೋ ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು, ಇಲ್ದಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಜೊತೆಗೆ ಇಲ್ಲಿ ನಾನು ಒಂದು ಸ್ಲೈಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಇದರಿಂದ ನಮಗೆ ಈ ಐಸ್ ಕ್ರೀಮಲ್ಲಿ ಇದು ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿ ಅನಿಸುತ್ತೆ ಐಸ್ ಕ್ರೀಮ್ ಕೂಡ ತಿನ್ನಲಿಕ್ಕೆ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲೇ ಸೇರಿಸ್ಕೊಂಡಿದ್ದೇನೆ. ನಿಮಗೆ ಇದು ಸ್ವಲ್ಪ ತಿಕ್ಕ ಅನಿಸಿದರೆ ಇದರಲ್ಲಿ ಸ್ವಲ್ಪ ನೀವು ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಫ್ರೆಶ್ ಕ್ರೀಮ್ ಹಾಕಿದರೆ ಹಾಲಿನ ಅವಶ್ಯಕತೆ ಇರಲ್ಲ. ಈ ವಿಪ್ಪಿಂಗ್ ಕ್ರೀಮ್ ಹಾಕಿದರೆ ಸ್ವಲ್ಪ ಬೇಕಾಗತ್ತೆ. ಆದರೆ ಇವಾಗ ಇದ್ರ ಥಿಕ್ನೆಸ್ ಕರೆಕ್ಟಾಗಿದೆ, ಹಾಗಾಗಿ ನಾನು ಹಾಲನ್ನು ಮಿಕ್ಸ್ ಮಾಡಿಲ್ಲ. ಇದನ್ನು ಇವಾಗ ಇನ್ನೊಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದರ ಥಿಕ್ನೆಸ್ ನೋಡಿ, ಈ ಥರ ಇದ್ದರೆ ನಮ್ಮದು ಐಸ್ ಕ್ರೀಮ್ ತುಂಬ ಕ್ರೀಮಿಯಾಗಿ ಬರುತ್ತೆ. ಇದನ್ನು ಇವಾಗ ಹಾಕಿ ನಾನು ಇದ್ರ ಮೇಲೆ ಬಟರ್ ಪೇಪರ್ ಅಥವಾ ಈ ಥರ ಕ್ಲಿಂಗ್ ಫ್ಲಿಂಗಿಂದ ಅದರ ಸರ್ಫೇಸನ್ನು ಈ ರೀತಿ ಟಚ್ ಮಾಡಿ ಕವರನ್ನು ಹಾಕಿಡಿ. ಇದರಿಂದ ಇದ್ರೊಳಗಡೆ ಎಲ್ಲೂ ಕೂಡ ಐಸ್ ಗಟ್ಟಲ್ಲ. ನಮ್ಮದು ಐಸ್ ಕ್ರೀಮ್ ತುಂಬ ಕ್ರೀಮಿಯಾಗಿ ನಮಗೆ ಹೊರಗಡೆ ಸಿಗೋ ಥರನೇ ಬರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿಡಿ. ಇದನ್ನು ನಾನು ಓವರ್ ನೈಟೇ ಫ್ರೀಝರಲ್ಲಿ ಇಟ್ಟಿದ್ದೆ. ಇದನ್ನು 5ರಿಂದ 6 ಅವರ್ ಆದರೂ ಫ್ರೀಝರಲ್ಲಿ ಇಡಬೇಕು. ಇವಾಗ ನಾನು ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಇದು ಒಳಗಡೆ ಒಂಚೂರು ಐಸ್ ಗಟ್ಟಿಲ್ಲ, ಇದು ಅಷ್ಟು ಕ್ರೀಮಿಯಾಗಿ ಬಂದಿದೆ. ಇದು ಬಾಯಲ್ಲಿ ಇಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿ ಬಂದಿತ್ತು. ಇದು ಮಿಸ್ ಮಾಡದೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಇದನ್ನು ಈ ರೀತಿ ಕುಲ್ಫಿ ಮೋಲ್ಡಲ್ಲೂ ಕೂಡ ಹಾಕಿ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಇವಾಗ ಡೈರೆಕ್ಟಾಗಿ ಒಂದು ಬಾಕ್ಸಲ್ಲೇ ಹಾಕಿದ್ದೆ. ಇವಾಗ ಇದು ಒಂದು ಸ್ಕೂಪರ್ನಿಂದ ಈ ರೀತಿ ಸ್ಕೂಪ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ತೆಗಿಯೋದ್ರಿಂದ ಇದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ನಮಗೆ ಮಾರ್ಕೆಟಲ್ಲೇ ತಿಂತಾ ಇದ್ದೇವೇನೋ ಅನ್ನೋ ಫೀಲ್ ಬರುತ್ತೆ. ಹಾಗಾಗಿ ನಾನು ಈ ರೀತಿ ತೆಗೆದಿದ್ದೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು. ಆಗ ನಾನು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ, ನೋಡ್ಲಿಕ್ಕೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ. ನೋಡಿ ನಮಗೆ ಹೊರಗಡೆ ಸಿಗೋ ಥರನೇ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ಇದನ್ನು ನೋಡ್ತಾ ಇದ್ರೇ ಇವಾಗಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡೋ ಐಸ್ ಕ್ರೀಮ್ ಇದು. ಒಂದು ಸಲ ಈ ಸೀಸನಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ. ಇದನ್ನು ನಾವು 1 ಸ್ಪೂನ್ ಈ ಥರ ತಿಂದು ಟೇಸ್ಟ್ ಮಾಡಿದರೆ ಸಾಕು, ಇಡೀ ಬೌಲನ್ನೇ ಖಾಲಿ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತಿದು. ಹಾಗಾದರೆ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.